ನಮಸ್ಕಾರ ವಿದ್ಯಾರ್ಥಿಗಳೇ, ಈ ದಿನ ನಾನು ಕನ್ನಡ ಪ್ರಥಮ ಭಾಷೆ ಕನ್ನಡ ವಿಷಯದ 9ನೇ ತರಗತಿಯ ಮೊದಲನೇ ಪದ್ಯ ಭಾಗ ಹೊಸ ಹಾಡು ಈ ಒಂದು ಪದ್ಯ ಭಾಗದ ಬಗ್ಗೆ ಇವತ್ತು ನಿಮಗೆ ತಿಳಿಯಪಡಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ಈ ಹೊಸ ಹಾಡು ಹೆಸರೇ ಸೂಚಿಸುವಂತೆ ಹೊಸದಾದಂತಹ ಒಂದು ಹಾಡು. ಈ ಹೊಸ ಹಾಡು ಎಂಬ ಈ ಪದ್ಯ ಭಾಗವನ್ನು ಬರೆದಂಥ ಕವಿಯ ಒಂದು ಪರಿಚಯವನ್ನು ನಾವಿವತ್ತು ಮಾಡಿಕೊಳ್ಳೋದ್ರ ಮೂಲಕ ಪದ್ಯ ಭಾಗವನ್ನು ತಿಳ್ಕೊಳ್ಳೋಣ. ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಬರೆದಂಥ ಕವಿ ಕಯ್ಯಾರ ಕೀಣ್ಣರೈ ಎಂದ. ಕವಿಯ ಹೆಸರು ಕಯ್ಯಾರ ಕೀಣ್ಣರೈ. ಇವರು ಕ್ರಿಸ್ತಶಕ 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. ಶಿಕ್ಷಕ, ಸಾಹಿತಿ, ಪತ್ರಿಕೋದ್ಯಮಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಇವರು ಗುರುತಿಸಿಕೊಂಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಕವಿ ಕೂಡ ಹೌದು. ಕಯ್ಯಾರ ಕೀಣ್ಣರೈ ಸಾಹಿತಿಯ ಕವಿಯಾಗಿ ಮತ್ತು ಪತ್ರಿಕೋದ್ಯಮಿಯಾಗಿ ಸ್ವಾತಂತ್ರ್ಯ ಹೋರಾಟ ಚಳುವಳಿಗಳಲ್ಲಿ ಭಾಗವಹಿಸಿ ಒಬ್ಬ ಹೋರಾಟಗಾರರಾಗಿ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಕಯ್ಯಾರ ಕೀಣ್ಣರೈ ಕವಿ ಅವರು ಬರೆದಿರ್ತಕ್ಕಂಥ ಹಲವಾರು ಕೃತಿಗಳನ್ನು ನಾವಿಲ್ಲಿ ಪರಿಚಯಿಸ್ಕೊಳ್ಬೋದು. ಅವರು ಬರೆದಿರ್ತಕ್ಕಂಥ ಕೃತಿಗಳಲ್ಲಿ ಪ್ರಮುಖವಾದವು ಅಂತಂದರೆ ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಎಂಬ ಕವನ ಸಂಕಲನಗಳನ್ನು ಕೂಡ ಇವರು ರಚಿಸಿದ್ದಾರೆ. ವೀರಾಗಿಣಿ ಎಂಬ ನಾಟಕವನ್ನು ಕೂಡ ಇವರು ರಚಿಸಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು ಎಂಬ ಸಣ್ಣ ಕಥಾ ಸಂಕಲನವನ್ನು ಇವರು ಬರೆದಿದ್ದಾರೆ. ರತ್ನಾಕರ, ಪರಶುರಾಮ, ಎ.ಪಿ. ಶೆಟ್ಟಿ ಮುಂತಾದಂತಹ ವ್ಯಕ್ತಿಗಳ ಒಂದು ಜೀವನ ಚರಿತ್ರೆಯನ್ನು ಕೂಡ ಇವರು ಬರೆದಿದ್ದಾರೆ. ದುಡಿತವೇ ನನ್ನ ದೇವರು ಎಂಬ ಆತ್ಮಕಥನವನ್ನು ಪ್ರಸ್ತುತ ಕಯ್ಯಾರ ಕೀಣ್ಣರೈ ಇವರು ಬರೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಜೊತೆಗೆ ಗೋವಿಂದ ಪೈ ಸ್ಮೃತಿ ಕೃತಿಯನ್ನು ಕೂಡ ಇವರು ರಚಿಸಿದ್ದಾರೆ. ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿಯನ್ನು ಇವರು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಆಮೇಲೆ ಪಂಚಮಿ ಅಂತಕ್ಕಂತಹ ಒಂದು ಅನುವಾದ ಕೃತಿಯನ್ನು ಕೂಡ ಇವರು ಬರೆದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ ಅಂತ. ಪಂಚಮಿ ಅಂತಕ್ಕಂಥ ಒಂದು ಅನುವಾದ ಕೃತಿಯನ್ನು ಇವರು ರಚಿಸಿದ್ದಾರೆ. ವಿದ್ಯಾರ್ಥಿಗಳೇ, ಈಗಾಗಲೇ ತಿಳಿಸಿದ ಹಾಗೆ ಈ ಕಯ್ಯಾರ ಕೀಣ್ಣರೈ ಇವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇವರ ಒಂದು ಅಪಾರವಾದಂತಹ ಕೊಡುಗೆಗೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದ. ಇವರಿಗೆ 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಜೊತೆಗೆ 2005 ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. 2006 ನಾಡೋಜ ಪ್ರಶಸ್ತಿ ಅಂತಕ್ಕಂಥದ್ದನ್ನು ಸೇರಿ ಹಲವಾರು ಪ್ರಶಸ್ತಿಗಳು, ಗೌರವಗಳು ಇವರಿಗೆ ಲಭಿಸಿದವು. ಇವರು ಮಂಗಳೂರಿನಲ್ಲಿ ನಡೆದಂತಹ 66ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಪಟ್ಟ ಇವರಿಗೆ ಲಭಿಸಿತ್ತು. ಅಂದರೆ ಪ್ರಸ್ತುತ ಈ ಕಯ್ಯಾರ ಕೀಣ್ಣರೈ ಕನ್ನಡದ ಶ್ರೇಷ್ಠ ಕವಿಗಳ ಸಾಲಿನಲ್ಲಿ ಒಬ್ಬರಾಗಿರ್ತಕ್ಕಂತಹ ಕಯ್ಯಾರ ಕೀಣ್ಣರೈ ಇವರು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಕೊಡುಗೆಗಳನ್ನು ನೀಡುವ ಕವಿಗಳ ಸಾಲಿನಲ್ಲಿ ಇವರು ಕೂಡ ಒಬ್ಬರಾಗಿದ್ದಾರೆ. ಇವರು ಪ್ರಸ್ತುತ ಈ ಕಯ್ಯಾರ ಕೀಣ್ಣರೈ
ಅವರು ಬರೆದಿರ್ತಕ್ಕಂಥ ಈ ಹೊಸ ಹಾಡು ಪ್ರಸ್ತುತ ಈ ಒಂದು ಪದ್ಯ ಭಾಗವನ್ನು ಅವರು ಸಂಪಾದಿಸಿರ್ತಕ್ಕಂತಹ ಶತಮಾನದ ಗಾನ ಎಂಬ ಕವನ ಸಂಕಲನದಿಂದ ಇದನ್ನು ಆಯ್ಕೆ ಮಾಡಿ 18 ಮತ್ತು ಪುಟದ ಸಂಖ್ಯೆ 18, 20ರಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಅಂತ. ವಿದ್ಯಾರ್ಥಿಗಳೇ, ಈ ಒಂದು ಪದ್ಯ ಭಾಗದಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಹೊಸ ಪದಗಳ ಅರ್ಥವನ್ನು ನಾವು ನೋಡೋಣ. ಕಲಕಂಠ ಅಂತ, ಕಲಕಂಠ ಅಂತಂದರೆ ಇಂಪಾದ ಧ್ವನಿ ಅಂತಂದೇಳಿ, ಮಧುರವಾದಂತಹ ಧ್ವನಿ ಅಂತ. ಜೊತೆಗೆ ಈ ಪದ್ಯ ಭಾಗದಲ್ಲಿ ಇನ್ನು ಹಲವಾರು ಶಬ್ದಗಳನ್ನು ನಾವು ಕಾಣ್ಬೋದಾಗಿದೆ. ತೀವ್ರ ಅಂತ, ತೀವ್ರ ಅಂತಂದರೆ ಹರಿತ ಅಥವಾ ರಭಸ ಅಂತಂದೇಳಿ. ತೆರೆ, ತೆರೆ ಅಂತಂದರೆ ತರಂಗ ಅಥವಾ ಅಲೆಗಳು ಅಂತಂದು. ನೀರಿನಲ್ಲಿ ನಾವು ಒಂದು ಕಲ್ಲನ್ನು ಹಾಕಿದಾಗ ಯಾವ ರೀತಿ ಆ ತರಂಗಗಳು, ಕಲ್ಲು ಬಿದ್ದಂಥ ಜಾಗದಿಂದ ತರಂಗಗಳು ಹೇಳ್ತಾವೋ ಅದು ಅಲೆಗಳು ಬರ್ತಾವಲ್ಲ, ಅದು ತೆರೆ ಅಂತಂದೇಳಿ ಕರೀತಾರೆ. ಅದಕ್ಕೆ ತರಂಗ ಅಥವಾ ಅಲೆ ಅಂತಂದೇಳಿ. ಆಮೇಲೆ ನಭ ಅಂತ, ನಭ ಅಂದರೆ ಆಕಾಶ ಅಂತಂದೇಳಿ, ಆಕಾಶ ಅಂತ. ಪದತಳ ಅಂತ, ಪದತಳ ಅಂತಂದರೆ ಕಾಲಿನ ಕೆಳಗೆ, ಪದ ಅಂದರೆ ಪಾದ ಅಂತಂದೇಳಿ, ತಳ ಅಂದರೆ ಪಾದದ ಕೆಳಗೆ ಅಂದರೆ ಕಾಲಿನ ಕೆಳಗೆ ಅಂತ. ಬೆನ್ನಟ್ಟು ಅಂತ, ಬೆನ್ನಟ್ಟು ಅಂದರೆ ಅಟ್ಟಿಸಿಕೊಂಡು ಹೋಗ್ತಕ್ಕಂಥದ್ದು ಅಥವಾ ಓಡಿಸಿಕೊಂಡು ಹೋಗ್ತಕ್ಕಂಥದ್ದಕ್ಕೆ ಬೆನ್ನಟ್ಟು ಅಂತಂದೇಳಿ ಕರೀತಾರೆ, ಬೆನ್ನಟ್ಟು ಅಂತಂದೇಳಿ. ಮಸಗು ಅಂತಂದು, ಮಸಗು ಅಂತಂದರೆ ಹರಡು ಅಂತಂದೇಳಿ, ಹರಡತಕ್ಕಂಥದ್ದು ಅಂತ. ಮಾರ್ದನಿ ಅಂತ, ಮಾರ್ದನಿ ಅಂದರೆ ಪ್ರತಿಧ್ವನಿ ಅಂತ. ನಾವು ಮಾತನಾಡಿರ್ತಕ್ಕಂತಹ ಶಬ್ದ ಮತ್ತೆ ನಮಗೆ ವಾಪಸ್ ಅದನ್ನು ನಮಗೆ ಕೇಳಿಸಿದ್ರೆ ಅಥವಾ ಕೇಳಿದರೆ ಅದನ್ನು ಪ್ರತಿಧ್ವನಿ ಅಥವಾ ಮಾರ್ದನಿ ಅಂತಂದೇಳಿ ಕರೀತಾರೆ ಅಂತ. ಲೋಕಾಂತ ಅಂತ, ಲೋಕ ಅಂತಂದ್ರೆ ಲೋಕಗಳನ್ನು ಮೀರಿರ್ತಕ್ಕಂಥದ್ದು, ಲೋಕ ಅಂತ ಅಂದರೆ ಲೋಕಗಳನ್ನು ಮೀರಿರ್ತಕ್ಕಂಥದ್ದು ಲೋಕಾಂತ ಅಂತ. ಆಮೇಲೆ ಹಿಮಾದ್ರಿ ಅಂತ, ಹಿಮದಿಂದ ಕೂಡಿದಂತಹ ಪರ್ವತ, ಹಿಮ ಪರ್ವತ ಅಂತಂದೇಳಿ ಕರಿಬೋದು ನಾವು, ಹಿಮಾದ್ರಿ ಅಥವಾ ಹಿಮ ಪರ್ವತ ಅಂತಂದೇಳಿ. ಹಾಗೇನೆ ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂತಹ ಆಶಯ ಭಾವ ಅಂತಕ್ಕಂಥದ್ದನ್ನು ನೋಡೋಣ ನಾವು. ಪದ್ಯದ ಅಥವಾ ಕವನದ ಆಶಯ ಭಾವ ಏನು ಅನ್ನೋದನ್ನು ನೋಡೋಣ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಆಶಯವನ್ನು, ಜೀವನದ ಗತಿಯನ್ನು ಬದಲಿಸಿ ಹೊಸ ಉರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು ಅಂತ. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನುಂಟು ಮಾಡಬೇಕು. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನು ಕಡಿದೊಗೆದು ಹೊಸ ಉರುಪನ್ನು ತುಂಬುವ ಹಾಡು ಇದಾಗಿದೆ ಎಂದು. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕೆಂಬುದು ಪದ್ಯದ ಆಶಯವಾಗಿದೆ. ಅಂದರೆ ಕವಿ ಇಲ್ಲಿ ನಮ್ಮ ಮನುಷ್ಯನ ಬದುಕಿಗೆ ಒಂದು ಹೊಸ ತಿರುವನ್ನು ನೀಡಬಲ್ಲಂತಹ, ಹೊಸ ಚೇತನವನ್ನು ಕೊಡ್ತಕ್ಕಂತಹ ಅಥವಾ ಅವನ ಹೊಸ ಭರವಸೆಯನ್ನು ಕಟ್ಟಿಕೊಡುವಂತಹ ಒಂದು ಆಶಯವನ್ನು, ಅವನ ಜೀವನದ ಗತಿಯನ್ನೇ ಬದಲಿಸುವಂತಹ ಒಂದು ಹೊಸ ಹುರುಪು ಅವನಲ್ಲಿ ತುಂಬಬೇಕು. ಅಂತಹ ತುಂಬುವಂತಹ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಒಂದು ಹಳೆಯ ಮೌಢ್ಯ, ಮೂಢನಂಬಿಕೆಗಳು, ಅವುಗಳನ್ನೆಲ್ಲ ಏನು ಮಾಡಬೇಕು? ಕಡಿದು ಒಗೆದು, ಅಂದರೆ ಅವನ್ನೆಲ್ಲ ಹೋಗಲಾಡಿಸಿ. ನಮ್ಮ ಮನುಷ್ಯರೇನಾಗಿದೆ ಅಂತಂದರೆ ಈ ಮೂಢನಂಬಿಕೆಗಳಿಂದ ಬಹಳಷ್ಟು ಮಂದಿ ಏನಾಗಿದೆ ಅಂತಂದರೆ ಮೂಢನಂಬಿಕೆಗೆ ಒಳಗಾಗಿ ತಮ್ಮ ಜೀವನವನ್ನು ಅವುಗಳಿಗೆ ಬದ್ಧರಾಗಿ ಮೂಢನಂಬಿಕೆಗೆ ಕಟ್ಟು ಬಿದ್ದು, ಇಲ್ಲ ಇದು ಹಿಂದೆ ತಲತಲಾಂತರದಿಂದ ಬಂದಿರತಕ್ಕಂಥ ಸಂಪ್ರದಾಯ, ಆ ಸಂಪ್ರದಾಯವನ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಕಟ್ಟುಪಾಡಿಗೆ ಒಳಪಟ್ಟು ತಮ್ಮ ಜೀವನವನ್ನು ಇನ್ನೂ ಹಳೆಯ ಕಾಲದಲ್ಲಿಯೇ ಅವರು ಸಾಕ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಅವನ್ನೆಲ್ಲವನ್ನೂ ಹೋಗಲಾಡಿಸಿ
ಜೀವನವನ್ನು ಕಾಣುವಂತಹ ಅಥವಾ ಹೊಸ ಜೀವನವನ್ನು ರೂಪಿಸ್ಕೊಳ್ತಕ್ಕಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬರಬೇಕು. ಅಂತಹ ವ್ಯವಸ್ಥೆ ಬರುವಂತಹ ಹುರುಪನ್ನು ತುಂಬುವಂತಹ ಹೊಸ ಹಾಡನ್ನು ನಾವು ಹಾಡಬೇಕು. ಅಂತಹ ಹೊಸ ಹಾಡು ಅವರ ಜೀವನದ ಗತಿಯನ್ನು ಬದಲಿಸುವ ಹಾಗಿರಬೇಕು ಅಂತಕ್ಕಂಥದ್ದು ಕವಿಯ ಒಂದು ಕಲ್ಪನೆ ಆಗಿದೆ. ಜೊತೆಗೆ ಆ ಹಾಡು ಹೇಗಿರಬೇಕು ಅಂತಂದರೆ ಕ್ರಾಂತಿಯನ್ನು ಉಂಟು ಮಾಡಬೇಕು, ಆ ರೀತಿಯಾಗಿರಬೇಕು. ಜೊತೆಗೆ ಅದು ಮಾರ್ದನಿಗೊಳ್ಳಬೇಕು, ಅಂದರೆ ಪ್ರತಿಧ್ವನಿಸಬೇಕು ಎಲ್ಲ ಕಡೆಗೂ. ಬರೀ ಇಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕಡೆಗೂ ಅದು ಮಾರ್ದನಿಗೊಳ್ಳಬೇಕು, ಅಂದರೆ ಪ್ರತಿಧ್ವನಿಗೊಳ್ಳಬೇಕು. ಮತ್ತೆ ಭೂಮಿ ಆಕಾಶದಲ್ಲಿಯೂ ಸಹ ಆ ಒಂದು ಪ್ರತಿಧ್ವನಿ ತುಂಬಬೇಕು ಅಂತಕ್ಕಂಥದ್ದು ಕವಿಯ ಒಂದು ಆಶಯ ಭಾವ ಆಗಿದೆ. ಜೊತೆಗೆ ಈ ಸಮಾಜದಲ್ಲಿರ್ತಕ್ಕಂತಹ ಕೀಳರಿಮೆಗಳು ಅಥವಾ ಮನುಷ್ಯನಲ್ಲಿರ್ತಕ್ಕಂತಹ ಕೀಳರಿಮೆಗಳು, ಅಯ್ಯೋ ನಾನು ಈ ರೀತಿ ಆದರೆ ಏನಾಗುತ್ತೋ ಏನೋ, ಸಮಾಜದಲ್ಲಿ ನನ್ನನ್ನು ಯಾವ ರೀತಿ ಗುರುತಿಸ್ತಾರೋ ಏನೋ ಹಾಗೆ ಎನ್ನುವ ಒಂದು ಮನೋಭಾವವನ್ನು ಮೊದಲು ನಾವು ಮನುಷ್ಯನಲ್ಲಿರ್ತಕ್ಕಂಥ ಈ ಒಂದು ಕೀಳರಿಮೆಗಳನ್ನು ಕಡಿದೊಗೆದು, ಅಂದರೆ ಅವುಗಳನ್ನೆಲ್ಲ ಕಿತ್ತೊಗೆದು ಹೊಸ ಉರುಪನ್ನು ತುಂಬುವಂತಹ ಹಾಡು ಇದಾಗಬೇಕು ಅನ್ನೋದು ಕವಿಯ ಒಂದು ಆಶಯ ಭಾವ ಆಗಿದೆ. ಇಂತಹ ಒಂದು ಸ್ಫೂರ್ತಿಯ ಚಿಲುಮೆಯಾಗುವಂತಹ ಹಾಡನ್ನು ನಾವು ಹಾಡಬೇಕು ಅನ್ನೋದು ಕವಿ ಕಯ್ಯಾರ ಕೀಣ್ಣರೈ ಅವರ ಒಂದು ನಿತ್ಯ ನೂತನವಾಗಿರ್ತಕ್ಕಂಥ ಒಂದು ಪದ್ಯವನ್ನು ಅಥವಾ ಹಾಡನ್ನು ಹಾಡಬೇಕು ಅನ್ನೋದು ಈ ಪದ್ಯದ ಒಂದು ಪ್ರಮುಖ ಆಶಯವಾಗಿದೆ. ನೋಡೋಣ ಬನ್ನಿ, ಈ ಪದ್ಯ ಭಾಗದಲ್ಲಿ ಕವಿ ತಿಳಿಸಿರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ನಾವು ಇಲ್ಲಿ ನೋಡೋಣ. ಯಾವ ರೀತಿ ಈ ಹೊಸ ಹಾಡು ಮನುಷ್ಯನ ಬದುಕನ್ನು ಬದಲಾಯಿಸ್ತಕ್ಕಂಥ ಒಂದು ಪ್ರಯೋಗವನ್ನು ಅಥವಾ ಪ್ರಯತ್ನವನ್ನು ಮಾಡುತ್ತೆ ಅನ್ನೋದನ್ನು ನೋಡೋಣ. ಹೊಸ ಹಾಡು ಅಂತಂದು, ಈ ಹೊಸ ಹಾಡು ಪದ್ಯದಲ್ಲಿ ಬರ್ತಕ್ಕಂತಹ ಒಂದು ಪದ್ಯಕ್ಕಿಂತ ಮೊದಲು ಪ್ರವೇಶ ಅಂತಕ್ಕಂಥದ್ದಿದೆ, ನೋಡೋಣ ಬನ್ನಿ. ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ. ಹಾಡು ಸಣ್ಣ ಮಕ್ಕಳಿಂದ ಹಿಡಿದು ಅಬಾಲ ವೃದ್ಧರವರೆಗೆ, ಅಂದರೆ ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದುಕರವರೆಗೆ ಹಾಡು ಎಲ್ಲರಿಗೂ ಇಷ್ಟವಾದಂತಹ ಒಂದು ಅಂಶ. ಹಾಗಾಗಿ ಹಾಡು ಪ್ರಕೃತಿಯಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ. ಪ್ರಕೃತಿಯ ಕಣಕಣದಲ್ಲೂ ಹಾಡು ತುಂಬಿದೆ ಅಂತ ನೋಡ್ಬೋದು ನೀವು. ಗಾಳಿ ಬೀಸ್ತಾ ಇದೆ, ಅದು ಒಂದು ರೀತಿ ಏನೋ ಒಂದು ರೀತಿ ಆ ಸುಳಿಗಾಳಿ ಬೀಸಿದಾಗ ಮನಸ್ಸಿಗೆ ಒಂದು ರೀತಿ ಉಲ್ಲಾಸ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ ಅಂತ. ಹಾಗೇನೆ ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ ಅಂತ. ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಇರ್ತಕ್ಕಂಥ ಒಂದು ಸುಂದರವಾದ ಅಭಿವ್ಯಕ್ತಿ ಅಂತಂದರೆ, ಅದು ಸುಂದರವಾದಂಥ ಆ ಅಭಿವ್ಯಕ್ತಿಗೆ ಸುಂದರವಾದಂಥ ಮಾಧ್ಯಮ ಅಂತಂದರೆ ಈ ಹಾಡು. ಅದಕ್ಕೆ ನೋಡಿಲಿ, ಈಗ ಜನಪದ ಸಾಹಿತ್ಯ ಉಟ್ಕೊಂಡಿದ್ದೇ ಇದರಿಂದ. ಅಂದರೆ ಈ ಜನಪದ ಸಾಹಿತ್ಯ ಅಂತಕ್ಕಂಥದ್ದು ಜನಸಾಮಾನ್ಯರ ಮನದಲ್ಲಿರ್ತಕ್ಕಂತಹ ನೋವು ನಲಿವುಗಳನ್ನು ಅವರು ಹಾಡಿನ ಮೂಲಕ ವ್ಯಕ್ತಪಡಿಸಿದ್ರು, ಅದು ಜನಪದ ಹಾಡಾಯಿತು. ಅದೇ ರೀತಿ ಅದನ್ನು ಕಥೆಯ ರೂಪದಲ್ಲಿ ವ್ಯಕ್ತಪಡಿಸಿದರೆ ಅದು ಜನಪದ ಕಥೆ ಆಗೋಯ್ತು. ಅದನ್ನೆಲ್ಲ ಬರೆದಿಟ್ರೆ ಅದು ಸಾಹಿತ್ಯ ಆಗೋಯ್ತು. ಹೀಗೆ ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂತಹ ಅಭಿವ್ಯಕ್ತಿಯನ್ನು, ಅವನ ಭಾವನೆಗಳ ಅಭಿವ್ಯಕ್ತಿಯನ್ನು ಅವನು ಈ ಹಾಡಿನ ಮೂಲಕ ವ್ಯಕ್ತಪಡಿಸಿದರೆ ಅದು ಒಂದು ಸುಂದರ ಮಾಧ್ಯಮವಾಗಿ ಪ್ರಕೃತಿಯಲ್ಲಿರ್ತಕ್ಕಂಥ ಕಣಕಣದಲ್ಲೂ ಈ ಹಾಡು ತುಂಬಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿರ್ತಕ್ಕಂಥ ಇಲ್ಲಿ ಗಮನಿಸ್ಬೋದಾಗಿದೆ. ಇದಕ್ಕೆ ಯಾವುದೇ ಸೀಮಿತತೆ ಇಲ್ಲ. ಹಾಡಿಗೆ ಯಾವುದೇ ಒಂದು ನಿರ್ದಿಷ್ಟವಾದಂತಹ ಒಂದು ಗಡಿ ರೇಖೆ ಅನ್ನೋದು ಇರೋದಿಲ್ಲ. ಕಾರಣ ಇಷ್ಟೇ, ಅವನ ಒಂದು ಭಾವನೆಯ ಅಭಿವ್ಯಕ್ತಿ, ಅದು ಮನುಷ್ಯನ ಭಾವನೆಯ ಅಭಿವ್ಯಕ್ತಿ ಆಗಿರುತ್ತೆ. ಅಥವಾ ಈಗ ನೀವು ಪ್ರಾಣಿಗಳನ್ನು ಅಥವಾ ಪಕ್ಷಿಗಳನ್ನು ನೋಡಿರ್ಬೋದು, ಅವುಗಳು ಸಂತೋಷ ಆದಾಗ ಅವು ಕೂಡ ತಮ್ಮದೇ ಆದಂಥ ಭಾಷೆಯಲ್ಲಿ ಅಭಿವ್ಯಕ್ತಿ ಮಾಡ್ತಕ್ಕಂಥ ಭಾವನೆಯ ಅಭಿವ್ಯಕ್ತಿ ಮಾಡ್ತಕ್ಕಂಥದ್ದನ್ನು ಅಥವಾ ನಾವು ನೋಡ್ಬೋದಾಗಿದೆ. ಇಲ್ಲಿ ಯಾವುದೇ ಒಂದು ಸೀಮಿತತೆ ಇಲ್ಲ. ಅಲ್ಲದೆ ಜಾತಿ, ಕುಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು
ಈ ಹಾಡು ಅಂತಕ್ಕಂಥದ್ದು. ಹಾಗಾಗಿ ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಕೂಡ ನಾವು ಹೋರಾಟಕ್ಕೆ ಬೇಕಾಗಿರ್ತಕ್ಕಂತಹ ಸ್ಫೂರ್ತಿ, ಅಂದರೆ ಹೋರಾಟಕ್ಕೆ ಹಾಡು ಒಂದು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ನಾವು ಇತಿಹಾಸದಲ್ಲಿ ಕಾಣ್ತೇವೆ. ಈಗ ಯುದ್ಧ ನಡೆಯುತ್ತಿರಬೇಕಾದ್ರೆ ಹರ ಹರ ಮಹಾದೇವ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ಕೇಳ್ಬೋದಾಗಿದೆ. ಆಮೇಲೆ ಬೋಲೋ ಭಾರತ್ ಮಾತಾ ಕಿ ಜೈ ಎಂದ ತಕ್ಷಣ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಚಳುವಳಿಯಲ್ಲಿ ಜನ ಹುಚ್ಚೆದ್ದು ನುಗ್ತಾ ಇರ್ತಕ್ಕಂಥದ್ದನ್ನು ನಾವು ಇತಿಹಾಸದಲ್ಲಿ ನಾವು ಕೇಳಿದ್ದೀವಿ. ಹಾಗೆ ಈ ಯುದ್ಧವನ್ನು ಮಾಡುವಾಗ ಹಾಡು ಅಂತಕ್ಕಂಥದ್ದು ಹುರುಪನ್ನು ಅಥವಾ ಸ್ಫೂರ್ತಿಯನ್ನು ನೀಡ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಕ್ಕಂಥ ಎಷ್ಟೋ ಉದಾಹರಣೆಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಹಾಗೆ ಬದುಕನ್ನು ನಿತ್ಯ ನೂತನವಾಗಿಸುವಂತಹ ಒಂದು ಹೊಸ ಚೈತನ್ಯವನ್ನು ಮೂಡಿಸುವಂತಹ, ಶಕ್ತಿ ತುಂಬುವಂತಹ, ಜಗತ್ತನ್ನೇ ಬೆಳಗಿಸುವಂತಹ, ಬದುಕಿನ ಗತಿಯನ್ನೇ ಬದಲಿಸುವಂತಹ ಶಕ್ತಿ ಈ ಹಾಡಿಗೆ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಹಾಗಾಗಿ ಈ ಹೊಸ ಹಾಡು ಎನ್ನುವ ಈ ಪದ್ಯಭಾಗವನ್ನು ಕವಿ ಕಯ್ಯಾರ ಕೀಣ್ಣರೈ ಇವರು ತಮ್ಮದೇ ಆದಂತಹ ಒಂದು ವಿನೂತನ ಶೈಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಬನ್ನಿ ನೋಡೋಣ ಈ ಪದ್ಯ ಭಾಗವನ್ನು ನಾವಿವತ್ತು ತಿಳ್ಕೊಳ್ಳೋಣ. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು, ವೀರಧ್ವನಿ ಏರಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು, ವೀರಧ್ವನಿ ಏರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತರದಲ್ಲಿ, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು, ಆ ಹಾಡು ಗುಡುಗಬೇಕು. ಉನ್ನತ ಗನ ಹಿಮಾದ್ರಿ ಶಿಖರವನ ಏರಿ ಹಾಡಲ್ಲಿ ಹಾಡಬೇಕು, ಆ ಹಾಡು ಆ ಹಾಡು ನುಡಿಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು, ಭಯದ ಬೆನ್ನಟ್ಟಬೇಕು. ಉನ್ನತೋನ್ನತ ಗನ ಹಿಮಾದ್ರಿ ಶಿಖರವನ ಏರಿ ಹಾಡಲ್ಲಿ ಹಾಡಬೇಕು, ಹಾಡು ನುಡಿ ಗುಂಡುಗಳು ಹಾರಿದ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ 30 ಮೂಕೋಟಿ ಕಲಕಂಠ ಬೆರೆಸಬೇಕು, ಕಲಕಂಠ ಬೆರೆಸಬೇಕು. ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು, ಮಾರ್ದನಿಗಳೇಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು. ಜಡನಿದ್ರೆ ಸಿಡಿದಿದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು, ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳ ಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು, ಕ್ರಾಂತಿ ಕಿಡಿ ಕೆರಳಬೇಕು. ನವಭಾವ ನವ ಜೀವ ನವ ಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡೊಮ್ಮೆ ಹಾಡಬೇಕು.
ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ, ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ, ಆ ಹೊಸ ಹಾಡು ಕೇಳಿ ನೋಡು, ಹೊಸ ಹಾಡು ಕೇಳಿ ನೋಡು. ಇದು ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು, ಇದು ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು. ಹೊಸತಿಂದು ಹೊಸತು ಹಾಡು, ಹೊಸತಿಂದು ಹೊಸತು ಹಾಡು, ಹೊಸತೊಂದು ಹೊಸತು ಹಾಡು, ಹೊಸತಿಂದು ಹೊಸತು ಹಾಡು. ಮಕ್ಕಳೇ, ಈ ಒಂದು ಹೊಸ ಹಾಡು ಪದ್ಯವನ್ನು ನಾವು ಪೂರ್ತಿ ಭಾಗವನ್ನು ಈಗ ನಾವು ಹಾಡಿದ್ವಿ. ಈಗ ಒಂದೊಂದಾಗಿ ಆ ಪದ್ಯದ ಭಾವಾರ್ಥವನ್ನು ನೋಡೋಣ. ಮೊದಲನೇ ಪದ್ಯ, ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಇಲ್ಲಿ ಕವಿ ಕಯ್ಯಾರ ಕೀಣ್ಣರೆ ಬರೆದಿರ್ತಕ್ಕಂಥ ಈ ಒಂದು ಪದ್ಯದ ಒಂದು ಅರ್ಥವನ್ನು ನೋಡೋಣ. ಹೊಸ ಭಾವ, ನವಭಾವ ಅಂದರೆ ಹೊಸ ಭಾವನೆಯಿಂದ, ನವಜೀವ ಹೊಸ ಜೀವನವನ್ನು, ಅಂದರೆ ಹೊಸ ಭಾವನೆಯಿಂದ ಹೊಸ ಜೀವನವನ್ನು, ಹೊಸ ಶಕ್ತಿಯನ್ನು ತುಂಬಿಸುವಂತಹ ಹಾಡನ್ನು ಒಮ್ಮೆ ಹಾಡಬೇಕು. ತೀವ್ರತರವಾದಂತಹ ಗಂಭೀರ ಭಾವನೆಯ ತೆರೆಯು ಹರಡಿ ವೀರಧ್ವನಿ ಮೊಳಗಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯದ ಭಾವಾರ್ಥ ಆಗಿದೆ. ಅಂದರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತಂದರೆ, ನಾವು ನಮ್ಮ ಹಿಂದಿನ ಭಾವನೆಗಳನ್ನೆಲ್ಲ ಹೋಗಲಾಡಿಸಿ, ಅಂದರೆ ಹಳೆಯ ಮೌಢ್ಯಗಳನ್ನೆಲ್ಲ ಹೊಡೆದೋಡಿಸಿ, ಮೂಢನಂಬಿಕೆಗಳು ಅಥವಾ ಸಂಪ್ರದಾಯಗಳನ್ನೆಲ್ಲ ಕಿತ್ತೊಗೆದು ಹೊಸ ಭಾವನೆಯಿಂದ ಹೊಸ ಜೀವನವನ್ನು, ಹೊಸ ಶಕ್ತಿಯನ್ನು ನಾವು ತುಂಬಿಸುವಂಥ ಒಂದು ಹಾಡನ್ನು ಹಾಡುವುದರ ಮೂಲಕ ನಮ್ಮ ಜೊತೆಗೆ ತೀವ್ರತರವಾಗಿರತಕ್ಕಂತಹ ಗಂಭೀರ ಭಾವನೆಯ ಆ ಅಲೆಯನ್ನು, ಅದನ್ನೆಲ್ಲವನ್ನು ಕೂಡ ನಾವು ಹರಡಿ, ಅಂದರೆ ಭೂಮಿ ಆಕಾಶದ ಎತ್ತರಕ್ಕೆ ಹರಡಿ ಅದು ವೀರಧ್ವನಿಯಾಗಿ ಮೊಳಗಬೇಕು ಅಂತಕ್ಕಂಥದ್ದು ಈ ಕವಿ ಕಯ್ಯಾರ ಕೀಣ್ಣರೆ ಇವರ ಒಂದು ಭಾವನೆಯಾಗಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಈ ಒಂದು ಭಾವಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸಿದಾಗ ಇಡೀ ಭೂಮಂಡಲದಲ್ಲಿರ್ತಕ್ಕಂಥ ಒಂದು ಜನರ ಭಾವನೆಗಳಿಗೆ ಸ್ಪಂದಿಸ್ತಕ್ಕಂಥ ಈ ಒಂದು ಚಿತ್ರದಲ್ಲಿ ಅವರು ಭಾಳ ಚಿತ್ರ ಸಂಯೋಜನೆ ಮಾಡತಕ್ಕಂಥ ನಾರಾಯಣ್ ಭಾಗವತ್ ಇವರು ಶಿಕ್ಷಕರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಚಿತ್ರದಲ್ಲಿ ನಾವು ಕಾಣಬಹುದಾಗಿದೆ. ಮುಂದಿನ ಪದ್ಯಕ್ಕೆ ಬರೋಣ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆಯಿಕ್ಕಿ ಹಾಡಬೇಕು ಅಂತ ನೋಡಿ. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಕ್ಕಿ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಾಂತರದಲ್ಲಿ ಆ ಹಾಡು ಗುಡುಗಬೇಕು. ಅಂದ್ರೆ ಈ ಹಾಡಿನ ಅರ್ಥ ನೋಡಿ ಇಲ್ಲಿ ಜಾತಿ ಕುಲ ಮತ ಧರ್ಮ ಅಂದ್ರೆ ಮನುಷ್ಯ ಒಂದೊಂದು ಕೇರಿಗೂ ನಾವು ಒಂದು ಮನೆಯಲ್ಲಿ ನಾವು ನೋಡಿದಾಗ ಹಲವಾರು ಜನ ಇರ್ತಾರೆ. ಹಾಗೆ ಒಂದು ಕೇರಿ ಅಂತ ತಗೊಂಡಾಗ ಅಥವಾ ಒಂದು ಓಣಿ ಅಂತ ತಗೊಂಡಾಗ ಅದರಲ್ಲಿ 10 ಮನೆಗಳು ಬರ್ತವೆ. ಆ 10 ಮನೆಗಳಲ್ಲಿಯೇ 10 ಜಾತಿಗಳನ್ನು ನಾವು ಕಾಣಬಹುದು. ಅದು ಒಂದೊಂದು ಜಾತಿಯಲ್ಲಿ ಹಲವಾರು ಕುಲಗಳನ್ನು ಕಾಣಬಹುದು, ಹಲವಾರು ಮತಗಳನ್ನು ಕಾಣಬಹುದು, ಹಾಗೆ ಹಲವಾರು ಧರ್ಮಗಳು ಕೂಡ ನಾವಿಲ್ಲಿ ಕಾಣಬಹುದು. ಭಾರತದಂತಹ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಹಲವಾರು ಧರ್ಮಗಳನ್ನು ನಾವಿಲ್ಲಿ ಕಾಣಬಹುದು. ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ಹೀಗೆ ಸಿಖ್ ಧರ್ಮ, ಈ ಹಲವಾರು ನಮ್ಮ ದೇಶನೇ ಜಾತ್ಯತೀತ ರಾಷ್ಟ್ರ ಅಂತಂದೇಳಿ, ಅಂದರೆ ಹಲವು ಧರ್ಮಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರ. ಇಲ್ಲಿ ಹಲವಾರು ಮತಗಳಿದ್ದಾವೆ, ಹಲವಾರು ಪಂಗಡಗಳಿದ್ದಾವೆ, ಹಲವಾರು ಜಾತಿಗಳಿದ್ದಾವೆ, ಹಲವಾರು ಕುಲಗಳನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಇಂತಹ ಜಾತಿ ಮತ ಕುಲ ಧರ್ಮ ಇವೆಲ್ಲವೂ ಒಂದು ರೀತಿ ಮನುಷ್ಯನನ್ನ ಒಂದು ರೀತಿ ಪಾಶದ ಉಪಾಧಿಯಲ್ಲಿ ಸುತ್ತಿಕೊಂಡು ಅವನನ್ನು
ಅಧಪತನಕ್ಕೆ ತಳ್ಳಿದವೆ. ಈ ಪಾಶವನ್ನು ನಾವೇನು ಮಾಡಬೇಕು? ಕಡಿದು ಒಗೆದು, ಅಂದರೆ ಕಿತ್ತೊಗೆದು. ಇರ್ತಕ್ಕಂಥದ್ದು ಎರಡೇ ಜಾತಿ, ಇರ್ತಕ್ಕಂಥದ್ದು ಒಂದೇ ಜಾತಿ, ಅದು ಎರಡೇ ಧರ್ಮ. ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ, ಅಥವಾ ಗಂಡು ಧರ್ಮ, ಹೆಣ್ಣು ಧರ್ಮ. ಈ ರೀತಿ ನಾವು ಭಾವನೆಯನ್ನು ನಾವು ಬೆಳೆಸ್ಕೊಂಡಾಗ ನಾವು ಮನುಷ್ಯ ಧರ್ಮವನ್ನು ನಾವು ಕಾಪಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತದ್ದು. ಹಾಗಾಗಿ ಈಗ ಪ್ರತಿಯೊಂದು ಹಳ್ಳಿನಲ್ಲಿಯೂ, ಪ್ರತಿಯೊಂದು ನಗರ ಪಟ್ಟಣಗಳಲ್ಲಿಯೂ ಕೂಡ ನಾವು ಈ ಜಾತಿ, ಮತ, ಧರ್ಮ, ಕುಲ, ಪಂಥ ಇವನ್ನೆಲ್ಲ ನಾವು ಕಾಣ್ತಾ ಇದ್ವಿ. ಆದರೆ ಹುಟ್ಟುವಾಗ ಇಂತಹ ಜಾತಿ ಅಂತಂದೇಳಿ ಹುಟ್ಟೋದಿಲ್ಲ. ಹಾಗಾಗಿ ಸಾಯುವಾಗ ಯಾಕೆ ಈ ಜಾತಿ ಎನ್ನುವ ಒಂದು ಪ್ರಶ್ನೆಯನ್ನು ಕವಿ ಕಯ್ಯಾರ ಕೀಣ್ಣರೈ ಇಲ್ಲಿ ಪ್ರಶ್ನಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಆದರೆ ಈ ಒಂದು ಜಾತಿ, ಕುಲ, ಮತ, ಧರ್ಮ ಪಾಶಗಳನ್ನೆಲ್ಲ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು ನಾವು. ಈ ಹಾಡನ್ನು, ಹೊಸ ಹಾಡನ್ನು ಎದೆ ಹಿಗ್ಗಿ ಸಂತೋಷದಿಂದ ನಾವೆಲ್ಲ ಒಂದು ಎನ್ನುವ ರಾಷ್ಟ್ರೀಯ ಮನೋಭಾವವನ್ನು, ಐಕ್ಯತಾ ಮನೋಭಾವವನ್ನು ಸಾರುವಂತಹ ಒಂದು ಹಾಡು ನಮ್ಮದಾಗಬೇಕು ಅನ್ನೋದು ಕವಿಯ ಒಂದು ಆಶಯ ಕೂಡ ಆಗಿದೆ. ಆ ಹಾಡು ಹೇಗಿರಬೇಕು? ಯುಗ ಯುಗಗಳು ಉರುಳಿದರು ಲೋಕದೊಳಗೆ ಜಾತ್ಯತೀತ ಮನೋಭಾವದ ಒಂದು ಹಾಡು ಗುಡುಗಿನಂತೆ ಮೊಳಗಬೇಕು. ಗುಡುಗು ಸಿಡಿಲು ಬಂದಾಗ ಯಾವ ರೀತಿ ಆರ್ಭಟವನ್ನು ಮಾಡಿಕೊಂಡು ಬರುತ್ತೋ ಹಾಗೆ ಈ ಜಾತಿ, ಮತ, ಕುಲ, ಧರ್ಮ ಇವನ್ನೆಲ್ಲ ಕಡಿದೊಗೆದು ಎಲ್ಲಿ ತನಕ ಯುಗ ಅಂತಕ್ಕಂಥದ್ದು, ಯುಗ ಯುಗಗಳ ಆಚೆಯಲ್ಲಿ ಎಷ್ಟೇ ಯುಗಗಳು ಕಳೆದ್ರೂ ಸಹ, ಎಷ್ಟೇ ಲೋಕಾಂತರದಲ್ಲಿ ಅಂದರೆ ಎಷ್ಟೇ ಜಗತ್ತು ಬಂದರೂ ಸಹ, ಹೋದರೂ ಸಹ, ಆದರೆ ಈ ಹಾಡು ಅಂತಕ್ಕಂಥದ್ದು ಅದು ಗುಡುಗಿನ ರೂಪದಲ್ಲಿ, ಸಿಡಿಲಿನ ರೂಪದಲ್ಲಿ ಅದು ಮೊಳಗಬೇಕು ಅನ್ನೋದು ಸದಾ ಇಡೀ ಜಗತ್ತಿನಾದ್ಯಂತ ಜಾತಿ, ಕುಲ, ಮತ, ಧರ್ಮ ಇವುಗಳು ಇಲ್ಲದಂತಹ ಒಂದು ಮನುಷ್ಯ ಕುಲ, ಮನುಷ್ಯ ಜಾತಿ, ಮನುಷ್ಯ ಮತ, ಮನುಷ್ಯ ಧರ್ಮ ಅನ್ನುವ ಒಂದು ಅಂಶವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ಹಾಡನ್ನು, ಅಂತಹ ಹಾಡು ಮೊಳಗಬೇಕು ಅಂತಕ್ಕಂಥದ್ದು ಕವಿಯ ಒಂದು ಪ್ರಮುಖವಾದಂಥ ಆಶಯ ಕೂಡ ಆಗಿದೆ. ನಾವಿಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ಹಿಂದೂ, ಮುಸ್ಲಿಂ ಧರ್ಮದವರು ಮತ್ತು ಹಿಂದೂ ಧರ್ಮದವರು, ಕ್ರೈಸ್ತ ಧರ್ಮದವರು ಎಲ್ಲ ಕಾಣ್ತಿದ್ದೀವಿ ನಾವು. ಹೀಗೆ ಈ ಜಾತಿ, ಮತ, ಈ ಧರ್ಮಗಳನ್ನೆಲ್ಲ ಕಡಿದೊಗೆದು ನಾವೆಲ್ಲ ಮನುಷ್ಯ ಪಥ ಅಥವಾ ಮನುಷ್ಯ ಮತ, ಮನುಷ್ಯ ಧರ್ಮ ಅಂತಂದಲ್ಲಿ ನಾವು ಸಾರ್ತಕ್ಕಂಥ ಹಾಡನ್ನು ಇಡೀ ಜಗತ್ತಿಗೆ ಸಾರಬೇಕು ಅಂತಕ್ಕಂಥ ಮಾತನ್ನು ಈ ಚಿತ್ರದಲ್ಲಿ ಕಾಣ್ಬೋದಾಗಿದೆ. ಮುಂದಿನ ಪದ್ಯಕ್ಕೆ ಬನ್ನಿ ಹೋಗೋಣ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು ಅಂತ. ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು, ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಅಂದರೆ ಉನ್ನತವಾದಂತಹ ಹಿರಿಮೆಯ ಹಿಮಾಲಯ ಪರ್ವತದ ಶಿಖರವನ್ನು ಹತ್ತಿ ಅಲ್ಲಿ ಹಾಡನ್ನು ಹಾಡಬೇಕು. ಅಂದರೆ ಹಿಮಾಲಯ ಪರ್ವತ ಅತ್ಯಂತ ಎತ್ತರವಾದಂತಹ ಒಂದು ಪರ್ವತ. ಆ ಪರ್ವತದ ಶಿಖರವನ್ನ ಅದು ತುದಿಗೆ ಹತ್ತಿ ಅಲ್ಲಿ ಈ ಹಾಡನ್ನು ಹಾಡಬೇಕು. ಏನು ಅಂದರೆ ಉನ್ನತವಾದಂತಹ ಹಿರಿಮೆ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಆ ಅತ್ಯಂತ ಎತ್ತರವಾದಂತಹ ಪರ್ವತ ಹಿಮಾಲಯ ಪರ್ವತ ಶ್ರೇಣಿ ಕೇಳಿರ್ಬೋದು ನೀವು. ಭಾರತದ ಉತ್ತರ ಭಾಗದಲ್ಲಿ ಬರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಹಿಮಾಲಯ ಪರ್ವತ ಶ್ರೇಣಿ. ಅದರಲ್ಲಿ ಹಿಮಾಲಯ ಪರ್ವತ ಗೌರಿಶಂಕರ ಶಿಖರ ಅಂತ. ಆ ಶಿಖರವನ್ನು ಏರಿ ಅದರ ಮೇಲೆ ನಿಂತ್ಕೊಂಡು ಈ ಹಾಡನ್ನು ಹಾಡಬೇಕು. ಅಂದರೆ ಐಕ್ಯತೆಯ ಮನೋಭಾವವನ್ನು ಸಾರುವಂತಹ ನಾವೆಲ್ಲ ಒಂದೇ, ಹಿಂದೂ ಬೇರೆ ಅಲ್ಲ. ನೀವು ಕೇಳಿರ್ಬೋದು ಹಾಡನ್ನು, ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ ಅಂತ. ಹಾಗೆ ರಾಮ ಬೇರೆ ಅಲ್ಲ, ಯೇಸು ಬೇರೆ ಅಲ್ಲ, ಬುದ್ಧ ಬೇರೆ ಅಲ್ಲ, ಇಸ್ಲಾಂ ಬೇರೆ ಅಲ್ಲ, ರಹೀಮ ಬೇರೆ ಅಲ್ಲ, ಎಲ್ಲರೂ ಒಂದೇ ಅನ್ನುವ ಒಂದು ಮನೋಭಾವವನ್ನು ಸಾರುವಂತಹ ಒಂದು ಹಾಡನ್ನು ಆ ಹಿಮಾಲಯ ಪರ್ವತದ ಶಿಖರದ ತುದಿಯಲ್ಲಿ ನಿಂತು ಹಾಡಬೇಕು. ಆ ಹಾಡಿನಲ್ಲಿರ್ತಕ್ಕಂಥ ನುಡಿಗಳು ಅಂದರೆ ಶಬ್ದಗಳು ಅವು ಗುಂಡಿನ ರೂಪದಲ್ಲಿ, ಗುಂಡುಗಳು. ಆ ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಅಂದರೆ
ಅವು ಎಲ್ಲ ದಿಕ್ಕಿಗೂ ಆ ಹಾಡು ಪ್ರಸಾರವಾಗಬೇಕು, ಪ್ರಚಾರ ಆಗಬೇಕು. ಜೊತೆಗೆ ಆ ಹಾಡಿನಲ್ಲಿರ್ತಕ್ಕಂಥ ಶಬ್ದಗಳು ಗುಂಡುಗಳ ರೂಪದಲ್ಲಿ ನುಗ್ಗಬೇಕು. ಈ ಧರ್ಮ, ಜಾತಿ, ಧರ್ಮ, ಭೇದ ಭಾವವನ್ನು ಉಂಟು ಮಾಡ್ತಕ್ಕಂತಹ ಶಕ್ತಿಗಳೇನಿದ್ದಾವೆ ಅವುಗಳಲ್ಲಿ ಭಯವನ್ನು ಹುಟ್ಟುವ ಹಾಗೆ, ಅದು ಯಾರು ಜಾತಿ ಧರ್ಮ ಇವನ್ನ ಹುಟ್ಟಾಕ್ತಾರೋ ಅವರಿಗೆ ಭಯ ಹುಟ್ಟಿಸ್ಬೇಕು. ಅಂತಹ ಒಂದು ಭಯವನ್ನು ಹುಟ್ಟಿಸುವಂಥ ಹಾಡು ಇದಾಗಬೇಕು. ಈ ನುಡಿಗಳು, ಈ ಹಾಡಿನಲ್ಲಿ ಬರ್ತಕ್ಕಂಥ ಶಬ್ದಗಳು ಗುಂಡುಗಳ ರೂಪದಲ್ಲಿ ಅವರಿಗೆ ತಾಗಬೇಕು. ಭಯವನ್ನು ಹುಟ್ಟಿಸ್ತಕ್ಕಂಥವರು ಅವರು ಆ ಭಯವನ್ನು ಅಂದರೆ ಜಾತಿ ಧರ್ಮವನ್ನು ಹುಟ್ಟಾಕ್ತಕ್ಕಂಥವರಿಗೆ ಭಯವನ್ನು ಹುಟ್ಟಿಸ್ಬೇಕು ಅಂತಕ್ಕಂಥದ್ದು ಈ ಒಂದು ಪದ್ಯ ಭಾಗದಲ್ಲಿ ಬರ್ತಕ್ಕಂಥ ಅಂಶ ಆಗಿದೆ. ಆ ಭಯವನ್ನು ಬೆನ್ನಟ್ಟಬೇಕು ಅಂತಕ್ಕಂಥದ್ದು ಕವಿಯ ಕಲ್ಪನೆ ಕೂಡ ಆಗಿದೆ. ನೀವು ನೋಡ್ಬೋದು ಚಿತ್ರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಅಂತಕ್ಕಂಥದ್ದು ಯಾವ ರೀತಿ ಕಾಣ್ತಾ ಇದೆ ಅನ್ನೋದನ್ನು. ಮುಂದಿನ ಪದ್ಯಕ್ಕೆ ಹೋಗೋಣ ಬನ್ನಿ. ಗಂಡೆದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು, ಭೂಮ್ಯಾಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಅಂದರೆ ಗಂಡದೆಯ ಧೈರ್ಯದ, ಗಂಡದೆಯ ಗರ್ಜನೆಗೆ 33 ಕೋಟಿ ಕಲಕಂಠ ಬೆರೆಸಬೇಕು ಅಂತ. ಅಂದರೆ ಗಂಡದೆ ಅಂದರೆ ಧೈರ್ಯದ ಒಂದು ಗರ್ಜನೆಗೆ 33 ಕೋಟಿ ಜನರು, ಈಗ ಅದು 130 ಕೋಟಿ ಆಗೋಗ್ಬಿಟ್ಟಿದೆ ನಮ್ಮ ಭಾರತದ ಜನಸಂಖ್ಯೆ. ಇನ್ನು ಪ್ರಪಂಚದ ಜನಸಂಖ್ಯೆ ಹೋದರೆ 750 ಕೋಟಿಗಿಂತ ಜಾಸ್ತಿ ಆಗಿದೆ. ಹೀಗೆ ಈ 33 ಕೋಟಿ ಜನ ತಮ್ಮ ಇಂಪಾದ ಧ್ವನಿಯನ್ನು ಇಲ್ಲಿ ಬೆರೆಸಬೇಕು ಅಂತ. ಭೂಮಿಯ ಅಂತರಾಳದಲ್ಲಿ ಆಕಾಶ ಚಕ್ರ ಗೋಳದಲ್ಲಿ ಅಂದರೆ ವಿಶ್ವದಲ್ಲಿ ಪ್ರತಿಧ್ವನಿಯು ಧ್ವನಿಸಬೇಕು ಅಂತ. ಅಂದರೆ ಇಂತಹ ಹಾಡನ್ನು ಧೈರ್ಯದಿಂದ ಗರ್ಜನೆಯ ರೂಪದಲ್ಲಿ ಇಡೀ ಜನರ ಸಮೂಹಕ್ಕೆ ಈ ಹಾಡನ್ನು ಕೊಂಡೊಯ್ಯಬೇಕು. ಜೊತೆಗೆ ಅದು ಹೆಂಗಿರಬೇಕು, ಆ ಹಾಡು ಹೇಗಿರಬೇಕು, ಇಂಪಾದ ಧ್ವನಿಯನ್ನು ಅದರಲ್ಲಿ ಬೆರೆಸಿರಬೇಕು. ಜೊತೆಗೆ ಅದು ಅಂತರಾಳದಲ್ಲಿ ಮನುಷ್ಯನ ಆತ್ಮದಲ್ಲಿ ಅದು ಶಾಶ್ವತವಾಗಿ ಬೇರೂರ ಆಗಿರಬೇಕು. ಕಲಕಂಠ ಬೆರೆಸಬೇಕು ಅಂದರೆ ಇಂಪಾದ ಧ್ವನಿಯನ್ನು ಅಲ್ಲಿ ಸೇರಿಸಬೇಕು. ಹಾಗಾಗಿ ಮನುಷ್ಯನಿಗೆ ಅದು ಹಿಡಿಸ್ಬೇಕು. ಹೌದು, ಇದು ಜಾತಿ ಕುಲ ಮತ ಧರ್ಮವನ್ನು ಹೋಗಲಾಡಿಸುವಂಥ ಹಾಡು. ಹಾಗಾಗಿ ನಾನು ಈ ಹಾಡಿನ ಮೂಲಕ ಈ ಹಾಡಿನಲ್ಲಿರ್ತಕ್ಕಂಥ ಒಂದು ಭಾವಾರ್ಥವನ್ನು ನನ್ನ ಜೀವನದೊಳಗೆ ಅಳವಡಿಸ್ತಾ ನಾನು ನನ್ನ ಜೀವನವನ್ನು ಒಂದು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯಬೇಕು, ದೇಶವನ್ನು ಅದು ಅಭಿವೃದ್ಧಿ ಪದದತ್ತ ಕೊಂಡೊಯ್ಯಬೇಕು ಅನ್ನುವ ಒಂದು ಭಾವನೆ ಅವನಲ್ಲಿ ಉಂಟಾಗಬೇಕು. ಅಂತಹ ಒಂದು ಇಂಪಾದ ಧ್ವನಿಯನ್ನು ಅಲ್ಲಿ ಬೆರೆಸಬೇಕು. ಜೊತೆಗೆ ಈ ಹಾಡು ಭೂಮಿ ಮತ್ತು ಆಕಾಶದಲ್ಲಿ, ಭೂಮಿ ಮತ್ತು ಆಕಾಶ ಎಂಬ ಈ ಚಕ್ರಗೋಳದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಪ್ರತಿಧ್ವನಿಯಾಗಿ ಧ್ವನಿಸಬೇಕು ಅಂತ. ಪ್ರತಿಧ್ವನಿ ಅಂದರೆ ಮಾರ್ಧ್ವನಿಗಳು ಏಳಬೇಕು ಅಂತ. ಅಂದರೆ ನಾವು ಒಂದು ಸಾರಿ ಕೂಗಿದರೆ ಅದು 7 ಸ್ವರಗಳಾಗಿ ಮತ್ತೆ ನಮಗೆ ಅದು ವಾಪಸ್ ಬರುತ್ತೆ. ಹೀಗೆ ಅದು ಇಡೀ ವಿಶ್ವದಾದ್ಯಂತ ಅಥವಾ ಇಡೀ ಜಗತ್ತಿನಾದ್ಯಂತ ಈ ಒಂದು ಹಾಡು ಮೊಳಗಬೇಕು ಅನ್ನೋದು ಕವಿ ಕಯ್ಯಾರ ಕೀಣ್ಣರೈ ಅವರ ಒಂದು ಆಸೆಯಾಗಿದೆ. ಇನ್ನು ಮುಂದಿನ ಪದ್ಯದಲ್ಲಿ ನೋಡೋಣ ಬನ್ನಿ. ಈ ಒಂದು ಭಾವಚಿತ್ರದಲ್ಲಿ ನೀವು ನೋಡ್ಬೋದು ಇಡೀ ವಿಶ್ವದ ಒಂದು ಭೂಮಿ ಮತ್ತು ಆಕಾಶ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ಭೂಮಿಯ ಮೇಲೆ ಮತ್ತು ಆಕಾಶದ ಮೇಲೆ ಎಲ್ಲ ಈ ಒಂದು ಹಾಡು ಮಾರ್ತನೆ ಹೇಳಬೇಕು ಅಂತಕ್ಕಂಥದ್ದು ಈ ಒಂದು ಚಿತ್ರದಲ್ಲಿ ಕಾಣ್ಬೋದಾಗಿದೆ. ಮುಂದಿನ ಪದ್ಯಕ್ಕೆ ಬನ್ನಿ. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು ಅಂತ. ಅಂದರೆ ಜಡವಾದ ನಿದ್ದೆಯಿಂದ ಸಿಡಿದೆದ್ದು ವೀರತನದ
ಅಟ್ಟಹಾಸದಲ್ಲಿ ಆಕಾಶ ಭೂಮಿ ಪ್ರಕಾಶಿಸಬೇಕು. ನಡತೆ ಮಾತುಗಳ ಎಡೆಗಳಲ್ಲಿ ಪದತಳ ಗತಿಯಲ್ಲಿ ಕ್ರಾಂತಿಯ ಕಿಡಿಯು ಕೆರಳಬೇಕು ಅಂತಕ್ಕಂಥದ್ದು ಇದರ ಅರ್ಥ ಆಗಿದೆ. ನೋಡೋಣ ಇಲ್ಲಿ. ಅಂದರೆ ಜಡನಿದ್ದೆಯಿಂದ ಸಿಡಿದೆದ್ದು ವೀರತನದ ಅಟ್ಟಹಾಸದಲ್ಲಿ ಆಕಾಶ ಭೂಮಿ ಪ್ರಕಾಶಿಸಬೇಕು. ಅಂದರೆ ಮನುಷ್ಯ ಏನಾಗಿದೆ ಅಂತಂದರೆ ಜಡನಿದ್ರೆಯಲ್ಲಿ ಸ್ಥಿರವಾದಂತಹ ಒಂದು ನಿದ್ದೆ, ಕುಂಭಕರ್ಣ ನಿದ್ದೆ ಅಂತೀವಿ. ಕುಂಭಕರ್ಣ 6 ತಿಂಗಳು ನಿದ್ದೆ ಮಾಡಿದರೆ 6 ತಿಂಗಳು ಅವನು ಊಟ ತಿಂತಿದ್ದ ಅಂತ. 6 ತಿಂಗಳು ತಿನ್ನೋದು, 6 ತಿಂಗಳು ನಿದ್ದೆ ಮಾಡೋದು, ಅದು ಅವನ ಜೀವನದ ಒಂದು ಕಾಯಕ ಆಗೋಗ್ಬಿಟ್ಟಿತ್ತು. ಹಾಗೆ ಈ ಮನುಷ್ಯ ಕೂಡ ಸದಾ ಇವನು ಜಡನಿದ್ರೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಆ ನಿದ್ರೆಯಿಂದ ಸಿಡಿದೆದ್ದು ಅಂದರೆ ಎಚ್ಚೆತ್ಕೊಳ್ಬೇಕು. ಇಷ್ಟು ದಿನ ನಾವು ನಿದ್ರೆಯನ್ನು ನಿದ್ದೆ ಮಾಡಿಬಿಟ್ಟಿದ್ವಿ, ಈ ಜೀವನವನ್ನು ನಾವು ನಿದ್ರೆಯಿಂದ ಕಳೆದುಬಿಟ್ಟಿದ್ವಿ. ಹಾಗಾಗಿ ಇನ್ನು ಮುಂದಾದ್ರೂ ಸಿಡಿದೆದ್ದು ವೀರಾಟ್ಟಹಾಸದಲ್ಲಿ ಅಂದರೆ ವೀರಾವೇಶದಲ್ಲಿ, ವೀರತನದಲ್ಲಿ, ಅಟ್ಟಹಾಸದಲ್ಲಿ ಆಕಾಶ ಭೂಮಿ ಪ್ರಕಾಶಿಸುವ ಹಾಗೆ ನಮ್ಮ ನಡತೆ ಮಾತುಗಳು ಇವು ಇರಬೇಕು. ಹೇಗಿರಬೇಕು ಅಂದರೆ ಆಕಾಶ ಭೂಮಿಯಲ್ಲೆಲ್ಲ ಬೆಳಗಬೇಕು. ವೀರತನದ ಅಟ್ಟಹಾಸದಲ್ಲಿ ನಾವು ಬೆಳಗಬೇಕು, ಅಂದರೆ ಪ್ರಕಾಶವಾಗಿ ನಾವು ವಿಜೃಂಭಿಸಬೇಕು ಅಂತಕ್ಕಂಥದ್ದು ಕವಿಯ ಆಸೆಯಾಗಿದೆ. ಮಾತುಗಳು, ನಮ್ಮ ನಡತೆ, ನಮ್ಮ ನಡೆ ನುಡಿ ಮಾತುಗಳು ಇವೆಲ್ಲವೂ ಕೂಡ ಒಂದು ಗತಿಯಲ್ಲಿ ಅಂದ್ರೆ ಒಂದು ಮಿತವಾದ ಒಂದು ಮಾತನ್ನು ನಾವು ಬಳಸಬೇಕು. ಅದಕ್ಕೆ ಹೇಳ್ತಾರೆ ನೋಡಿ, ಇಲ್ಲಿ ವಚನಕಾರರು ವಚನಗಳಲ್ಲಿ ಹೇಳ್ತಾರೆ ಮಾತು ಹೇಗಿರಬೇಕು ಅಂತ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ವಚನ. ಹಾಗಾಗಿ ನಮ್ಮ ಮಾತುಗಳು ಯಾವಾಗಲೂ ಸ್ಪಷ್ಟವಾಗಿರಬೇಕು, ಮತ್ತು ನಡತೆಯಲ್ಲಿ ಮೃದುತ್ವ ಇರಬೇಕು. ಆಮೇಲೆ ಅವುಗಳಲ್ಲಿ ನ್ಯಾಯ, ನೀತಿ, ಸತ್ಯ ಅಂತಕ್ಕಂಥದ್ದು ಅಡಗಿರಬೇಕು. ಹೀಗೆ ನಮ್ಮ ನಡೆ ಮತ್ತು ನುಡಿಗಳು ಅವುಗಳ ಒಂದು ತಳದಲ್ಲಿ, ಅವುಗಳ ಒಂದು ಪದತಳದಲ್ಲಿ, ಗತಿಯಲ್ಲಿ ಅದರಲ್ಲಿ ಕ್ರಾಂತಿಯ ಕಿಡಿ ಕೆರಳಬೇಕು. ಅಂದರೆ ನಮ್ಮ ಮಾತು ಮೃದುವಾಗಿ ಇದ್ರೂ ಸಹ ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಕೂಡಿದ್ದಾಗ ಅದರಲ್ಲಿರ್ತಕ್ಕಂಥ ಸತ್ಯವನ್ನು ಅರ್ಥೈಸುವ ಹಾಗೆ, ಕೇಳುಗನಿಗೆ ಅವು ನೇರವಾಗಿ ಅಂತರಾಳಕ್ಕೆ ಮುಟ್ಟುವ ಹಾಗೆ ಕ್ರಾಂತಿಯ ಒಂದು ಕಿಡಿ ಅದು ಕೆರಳಬೇಕು. ಅವನಲ್ಲಿರ್ತಕ್ಕಂಥ ಅಂತರಾತ್ಮದಲ್ಲಿರ್ತಕ್ಕಂಥ ಆ ಒಂದು ಕ್ರಾಂತಿಯ ಕಿಡಿ ಅದು ಚಿಮ್ಮಬೇಕು, ಕೆರಳಬೇಕು. ಅಂತಹ ಹಾಡು ನಾವು ಆಡ್ತಕ್ಕಂಥ ಹಾಡಾಗಬೇಕು ಅಂತಕ್ಕಂಥದ್ದು ಈ ಪದ್ಯಭಾಗದ ಭಾವಾರ್ಥ ಆಗಿದೆ. ಮುಂದಿನ ಒಂದು ಪದ್ಯಭಾಗಕ್ಕೆ ಬರೋಣ. ನೋಡಿ, ಈ ಚಿತ್ರದಲ್ಲಿ ನೀವು ನೋಡ್ಬೋದು ಕ್ರಾಂತಿಯ ಕಿಡಿ ಯಾವ ರೀತಿ. ನೋಡಿ, ಬೆಂಕಿ ಹಚ್ಚಿದಾಗ ಆ ಬೆಂಕಿಯಲ್ಲಿ ಕಿಡಿ ಬರುತ್ತೆ. ಬೆಂಕಿ ಕಿಡಿ ಅದು ಎಲ್ಲ ಕಡೆಗೂ ಪ್ರಚಾರ ಆಗಿ ಬೆಂಕಿ, ನಾವು ಯಾವುದಾದ್ರು ಒಂದು ಕಡ್ಡಿಗೆ ಅಥವಾ ಒಂದು ಕಟ್ಟಿಗೆಗೆ ಬೆಂಕಿ ಹಚ್ಚಿದಾಗ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕಟ್ಟಿಗೆಗೆ ಅದು ಹರಡಿಕೊಳ್ಳುತ್ತೆ. ಹಾಗೆ ಕ್ರಾಂತಿಯ ಕಿಡಿ, ಕಹಳೆ ಅಂತಕ್ಕಂಥದ್ದು ಊದಿದಾಗ ಎಲ್ಲ ಕಡೆಗೂ ಕೇಳಿಸುತ್ತೋ ಹಾಗೆ ಈ ಕ್ರಾಂತಿಯ ಕಿಡಿ ಹಚ್ಚಿದಾಗ ಅದು ಎಲ್ಲ ಕಡೆಗೂ ಪ್ರಚಾರವಾಗಿ ಕೆರಳಬೇಕು. ಆ ಕಿಡಿ ಎಲ್ಲ ಕಡೆಗೂ ಅದು ಹರಡಬೇಕು ಅಂತಕ್ಕಂಥದ್ದು ಕವಿಯ ಕಲ್ಪನೆಯಾಗಿದೆ. ಅದನ್ನು ಬಿಂಬಿಸ್ತಕ್ಕಂಥ ಈ ಚಿತ್ರವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಮುಂದಿನ ಪದ್ಯ ನೋಡೋಣ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು, ಇದು ಮೊದಲು ಮುನ್ನಿಲ್ಲ, ಮುಗಿದುದಂದಿನ ಪಾಡು ಹೊಸತಿಂದು ಹೊಸತು ಹಾಡು ಅಂತ. ಅಂದರೆ ಈ ಪದ್ಯ ಭಾಗದಲ್ಲಿ ಕವಿ ಜಯ ಜನನಿ ತಲೆ ಎತ್ತಿ ವೀರತನದ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು, ಅಂದಿನ ಪಾಡು ಮುಗಿದಿದೆ, ಮುಂಚಿನದು ಈಗಿಲ್ಲ, ಇದೇ ಮೊದಲು ಹೊಸದಾದ ಹಾಡು ಅನ್ನುವ ಅರ್ಥವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅಂದರೆ ಜಯ ಜನನಿ ಅಂತ, ನಮಗೆ ಜನ್ಮ ನೀಡಿರ್ತಕ್ಕಂಥ ಈ ಮಾತೃಭೂಮಿಗೆ ಜಯವಾಗಲಿ. ಆ ಮಾತೃಭೂಮಿ ಅಥವಾ ನಮಗೆ ಜನ್ಮ ನೀಡಿರ್ತಕ್ಕಂಥ ಈ ಒಂದು ತಾಯಿ ಭುವನೇಶ್ವರಿ ತಲೆ ಎತ್ತಿ ನಿಲ್ಲಬೇಕು.
ಅಂದರೆ ಭಾರತಾಂಬೆ ತಲೆ ಎತ್ತಿ ನಿಲ್ಲಬೇಕು. ಅದು ಹೇಗಿರಬೇಕು? ವೀರತನದ ವೀರಾವೇಶದಿಂದ ಇರ್ತಕ್ಕಂಥ ಆಕೆ ಭರವಸೆಯಿಂದ ಹೊಸ ಹಾಡನ್ನು ಕೇಳಿ ನೋಡು ಅಂದಿನ ಪಾಡು ಮುಗಿದಿದೆ. ಅಂದರೆ ಆಗ ಹಿಂದೆ ಭಾರತಾಂಬೆ ಬ್ರಿಟಿಷರ ಒಂದು ಸಂಕೋಲೆಯಲ್ಲಿ ಬಂದಿಯಾಗಿತ್ತು. ಆದರೆ ಈಗ ಆ ಆಗಿನ ಪಾಡು ಈಗ ಮುಗಿದೋಗಿದೆ. ಇನ್ನು ಹೊಸತನವನ್ನು, ಹೊಸ ರೀತಿಯಲ್ಲಿ ಹೊಸ ಜೀವನವನ್ನು ನಾವು ಸೃಷ್ಟಿ ಮಾಡಿಕೊಳ್ಳೋಣ ಅನ್ನುವ ಒಂದು ಭರವಸೆಯಿಂದ ಭಾರತಾಂಬೆ ತಲೆ ಎತ್ತಿ ನಿಲ್ಲಬೇಕು. ವಿಶ್ವದಾದ್ಯಂತ ಅಥವಾ ಜಗತ್ತಿನಲ್ಲಿಯೇ ನಮ್ಮ ಜನ್ಮ ಕೊಟ್ಟಂತಹ ತಾಯಿ ತಲೆ ಎತ್ತಿ ನಿಲ್ಲಬೇಕು ಅಂತಕ್ಕಂಥದ್ದು, ಅಂತಹ ಹಾಡು ನಾವು ಹಾಡಬೇಕಾಗಿದೆ. ಅಂಥ ಹೊಸ ಹಾಡು ನಮ್ಮಲ್ಲಿ ಹುಟ್ಟಬೇಕಾಗಿದೆ, ಜನರಿಗೆ ಅದು ತಲುಪಬೇಕಾಗಿದೆ. ಮುಂಚಿನದು ಈಗಿಲ್ಲ. ಅಂದರೆ ಮುಂಚೆ ಇದ್ದಂತಹ ದಬ್ಬಾಳಿಕೆ, ದೌರ್ಜನ್ಯ ಅದೆಲ್ಲ ಇಲ್ಲಿಗೆ ಕಡಿದೋಗಲಿ, ಇಲ್ಲಿಗೆ ಕೊನೆಯಾಗಲಿ. ಇನ್ನು ಹೊಸ ಜೀವನವನ್ನು ನಾವು ಕಂಡುಕೊಳ್ಳೋಣ ಅಂತಕ್ಕಂಥದ್ದು ಈ ಪದ್ಯದಲ್ಲಿ ಕಾಣಬಹುದಾಗಿದೆ. ಇದೇ ಮೊದಲು ಹೊಸದಾದ ಹಾಡು. ಅಂದರೆ ಇದೇ ಮೊದಲು ಇಂತಹ ಒಂದು ಹೊಸ ಹಾಡು ಎಂದು ಹುಟ್ಟಿಲ್ಲ, ಇನ್ನು ಮುಂದೆ ಹುಟ್ಟಬಹುದೇನೋ, ಆದರೆ ಇದುವರೆಗೂ ಹುಟ್ಟಿಲ್ಲ ಅಂತಕ್ಕಂಥದ್ದು ಕವಿಯ ಒಂದು ಕಲ್ಪನೆಯಾಗಿದೆ. ಅಂದರೆ ನಾವು ಒಟ್ಟಾರೆಯಾಗಿ ಈ ಒಂದು ಪದ್ಯ ಭಾಗವನ್ನು ನಾವು ನೋಡಿದಾಗ ನಮ್ಮ ಮಾತೃಭೂಮಿ ಅಥವಾ ಜನ್ಮಭೂಮಿ ಕನ್ನಡ ಮಾತೆಗೆ ಸಲ್ಲಿಸ್ತಕ್ಕಂಥ ಒಂದು ಗೌರವವಾಗಿ ಕವಿ ಕಯ್ಯಾರ ಕೀಣರೆ ಈ ಹಾಡನ್ನು ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಕನ್ನಡಾಂಬೆಗೆ ಯಾವತ್ತೂ ತಲೆ ತಗ್ಗಿಸದ ಹಾಗೆ ಯಾವಾಗಲೂ ಸದಾ ತಲೆ ಎತ್ತಿ ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು ಅಂತ. ಅಂದರೆ ನಿನಗೆ ಜಯವಾಗಲಿ ಜನನಿ, ಅಂದರೆ ತಾಯಿ, ನೀನು ಯಾವಾಗಲೂ ಶಿರವೆತ್ತಿ ತಲೆ ಎತ್ತಿ ನಡಿಬೇಕು. ಅದು ವೀರವೇಷದಿಂದ ಹೊಸ ಭರವಸೆಗಳಿಂದ ಕೂಡಿದಂತಹ ಹೊಸ ಹಾಡನ್ನು ನೀನು ಸದಾ ಕೇಳ್ತಾ ಇರ್ತೀಯ ನೋಡು. ಮತ್ತು ಈ ಮೊದಲು ಅಂದರೆ ಇದ್ದಂತಹ ಒಂದು ಪರಿಸ್ಥಿತಿ ಈಗ ಇಲ್ಲ, ಇನ್ನು ಹೊಸದಾದಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪದ್ಯದಲ್ಲಿ ಇವರು ಹೇಳ್ತಾ ಕವಿ ಈ ಕಯ್ಯಾರ ಕೀಣರೆ ಈ ಒಂದು ಪದ್ಯದಲ್ಲಿ ಹೇಳಿದ್ದಾರೆ ಅಂತ. ವಿದ್ಯಾರ್ಥಿಗಳೇ, ನಾವು ಇಷ್ಟರ ತನಕ ಇಲ್ಲಿಯ ತನಕ ಈ ಕವಿ ಕಯ್ಯಾರ ಕೀಣರೆ ಅವರು ಬರೆದಿರ್ತಕ್ಕಂತಹ ಈ ಒಂದು ಹೊಸ ಹಾಡು ಪದ್ಯ ಭಾಗದಲ್ಲಿ ಅಂದರೆ ಮನುಷ್ಯನ ಒಟ್ಟಾರೆಯಾದಂತಹ ಮನುಷ್ಯನ ಒಂದು ಜೀವನ, ಹಳೆಯ ಜೀವನವನ್ನೆಲ್ಲ ಮರೆತು ಅವನ ಜೀವನದಲ್ಲಿರ್ತಕ್ಕಂತಹ ಹಳೆಯ ಸಂಪ್ರದಾಯಗಳು, ಮೂಢನಂಬಿಕೆಗಳು ಇವನ್ನೆಲ್ಲ ತೊಡೆದು ಹಾಕಿ ಹೊಸ ಜೀವನದತ್ತ ಅವನು ಸಾಗಬೇಕು, ಹೊಸ ಒಂದು ಬದುಕನ್ನು ಕಟ್ಕೊಳ್ಬೇಕು. ಜೊತೆಗೆ ನಮಗೆ ಜನ್ಮ ನೀಡಿರ್ತಕ್ಕಂತಹ ಈ ಕನ್ನಡಾಂಬೆಯ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಒಂದೇ ಅನ್ನುವ ಒಂದು ಅಂಶವನ್ನು ಸಾರುವ ಒಂದು ಹಾಡು ನಾವು ಹಾಡಬೇಕು. ಜಾತಿ, ಕುಲ, ಮತ, ಧರ್ಮ ಇವನ್ನೆಲ್ಲವನ್ನು ಕಿತ್ತೊಗಿಬೇಕು. ಜೊತೆಗೆ ನಮ್ಮ ಯೋಚನೆಗಳು, ಅದಕ್ಕೆ ಹೇಳ್ತೀನಿ, ಜೀವನ ಸರಳವಾದಂಥ ಜೀವನ ಇರಬೇಕು, ನಮ್ಮ ಯೋಚನೆಗಳು ಉನ್ನತವಾಗಿರಬೇಕು ಅಂತ. ಹಾಗೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈಲಿ ಥಿಂಕಿಂಗ್ ಅಂತಾರೆ. ಅಂದರೆ ಜೀವನ ಸರಳದಿಂದ ಕೂಡಿದ್ದು, ನಮ್ಮ ಯೋಚನೆಗಳು ಅವು ಎತ್ತರವಾಗಿರಬೇಕು, ಎತ್ತರ ಮಟ್ಟದಲ್ಲಿರಬೇಕು ಅನ್ನೋದು ಕವಿಯ ಒಂದು ಕಲ್ಪನೆ ಕೂಡ ಆಗಿದೆ. ಹಾಗಾಗಿ ಆ ಒಂದು ಕವಿಯ ಒಂದು ಆಶಯವನ್ನು ನಾವು ಈ ಒಂದು ಅಂದರೆ ಮನುಷ್ಯ ಹೊಸ ಹಾಡನ್ನು ಹಾಡುವುದರ ಮೂಲಕ ಹೊಸ ಬದುಕನ್ನು ಕಟ್ಟಿಕೊಂಡು ಕನ್ನಡಾಂಬೆಗೆ ಒಂದು ಯಾವಾಗಲೂ ಕನ್ನಡಾಂಬೆ ತಲೆ ಎತ್ತಿ ನಿಲ್ಲಬೇಕು, ಶಿರವನೆತ್ತಿ ಆಕೆ ಸದಾ ಇರಬೇಕು ಅನ್ನೋದು ಕವಿಯ ಒಂದು ಆಶಯ ಕೂಡ ಆಗಿದೆ. ಅದಕ್ಕೆ ಹೇಳ್ತಾ ನೋಡಿಲ್ಲಿ, ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು ಅಂತ ಎಷ್ಟು ಚೆನ್ನಾಗಿ ಬರೆದಿರ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದಾಗಿದೆ. ಅಂದರೆ ಹೊಸ ಹೊಸ ಹಾಡನ್ನು, ವೀರಾವೇಶದ ಹಾಡನ್ನು ನೀನು ಸದಾ ಕೇಳ್ತಾ ಇರಬೇಕು, ಯಾವಾಗಲೂ ತಲೆ ಎತ್ತಿ ನೀನು ನಿಂತಿರಬೇಕು ಅನ್ನೋದು ಕವಿಯ ಒಂದು ಆಶಯ ಆಗಿದೆ. ಇದಿಷ್ಟು ಹೊಸ ಹಾಡು ಪದ್ಯದ ಭಾವಾರ್ಥ ಆಗಿದೆ. ಇದೆಲ್ಲ ನಿಮಗೆ ತಿಳ್ಕೊಂಡಿದ್ದೀರಾ ಅಂತಂದೇಳಿ, ಎಲ್ಲರೂ ಅರ್ಥ ಆಗಿದೆ ಅಂತಂದೇಳಿ ಭಾವಿಸ್ತಾ ನಾನು ಈ ಒಂದು ಪದ್ಯ ಭಾಗವನ್ನು ಮುಗಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ,
ನಮಸ್ತೆ.